ಸರ್ ಇದು ಒಂದು 30 ಗುಂಟೆಲಿ ಸಾಕಾಣಿಕೆ ಮಾಡ್ತಿದ್ದೀವಿ. 30 ಗುಂಟೆಯಲ್ಲಿ ಈಗ ಮೊಟ್ಟೆ ಎಲ್ಲ ಇಡ್ತಿದ್ದಾವೆ. ಇನ್ನೊಂದು 15-20 ದಿನದಲ್ಲಿ ಸೇಲ್ ಮಾಡ್ತೀವಿ ಸರ್. ಇದೇ ಸರ್ ಮೈನು ಇದೇ ಫುಡ್ ಅದಕ್ಕೆ. ಡೈಲಿ 100 ಮೊಟ್ಟೆ ಸೇಲ್ ಮಾಡೇ ಮಾಡ್ತೀವಿ. ನಾವು ಕೊಡಲ್ಲ ಅಂದ್ರೂ ಅವರೇ ಬಂದು ಕೊಡಿ ಅಂತ ಹಿಂಸೆ ಮಾಡ್ತಾರೆ. ಒಂದು ಯೂಟ್ಯೂಬ್ ಕಡೆಯಿಂದ ಬಂದರೆ ಮಾಂಸಕ್ಕೆ ಆಮೇಲೆ ಮೊಟ್ಟೆಗೆ ಕಮ್ಮಿ ರೇಟಲ್ಲಿ ಮಾಡ್ಕೊಡ್ತೀವಿ ಸರ್. ಅಣ್ಣ ನಮ್ಮ ಹೆಸರು ಕಿರಣ್ ಅಂತ. ನಮ್ಮದು ಹಾಸನ ಡಿಸ್ಟಿಕ್ಕು, ಬಣ್ಣಾವರ ಹೋಬಳಿ, ಕೋರ್ನಳ್ಳಿ ಕೊಪ್ಪಳ, ಸೇರೆ ತಾಲೂಕು ನಮ್ಮದು. ಸರ್ ಈಗ ಯಾವ ತಳಿ ಕೋಳಿನ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಸರ್ ನಮ್ಮದು ಮೈಸೂರು ನಾಟಿ ಅಂತ. ಮೈಸೂರು ನಾಟಿ. ಈಗ ಎಷ್ಟು ಜಾಗದಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಸರ್ ಇದು ಒಂದು 30 ಗುಂಟೆಲಿ ಸಾಕಾಣಿಕೆ ಮಾಡ್ತಿದ್ದೀವಿ. 30 ಗುಂಟೆಯಲ್ಲಿ. ಈಗ ಅಟ್ ಪ್ರೆಸೆಂಟ್ ಎಷ್ಟು ಕೋಳಿಗಳಿವೆ ನಿಮ್ಮ ಹತ್ರ? ಸರ್ ಈಗ ಪ್ರೆಸೆಂಟ್ 500 ಇದಾವೆ. 500 ಮರಿ ಇದಾವೆ ಈಗ. ಇದು ಮರಿ ತಂದು 95 ದಿನ ಆಯ್ತು. ಮರಿ 95 ದಿನ ಆಯ್ತು. ಇವಾಗ ಆಲ್ರೆಡಿ ಈಗ ಮೊಟ್ಟೆ ಎಲ್ಲ ಇಡ್ತಿದ್ದಾವೆ. ಇನ್ನೊಂದು 15-20 ದಿನದಲ್ಲಿ ಸೇಲ್ ಮಾಡ್ತೀವಿ ಸರ್. ಇದು ಈಗ ನಾಟಿ ಕೋಳಿನೇ ಏನಕ್ಕೆ ಮಾಡಬೇಕು ಅಂತ ಅನಿಸ್ತು ನಿಮಗೆ? ಸರ್ ಈಗ ಫಾರಮ್ ಕೋಳಿ, ಬೆಲೆ ಕೋಳಿ ಎಲ್ಲ ಸ್ವಲ್ಪ ಸಾಧನ ಅಂತ ಇಲ್ಲಿ ಮಾಡಿದ್ವಿ. ನಮ್ಮದು ಫಸ್ಟಿಂದ ಆಸೆ ಇತ್ತು ನಾಟಿ ಕೋಳಿನ ಏನಾದರೂ ಮಾಡಬೇಕು, ಖುಷಿಲಿ ಸಾಧನೆ ಮಾಡಬೇಕು ಅಂತ ಅನಿಸ್ತು. ಅದರಿಂದ ಸರ್ ಇದು ನಾಟಿ ಕೋಳಿ ಮಾಡಿದ್ವಿ. ಈಗ ಕೋಳಿನ ಸಾಕಾಣಿಕೆ ಮಾಡೋಕ್ಕೆ ಶೆಡ್ ಮಾಡಿದ್ದೀರಲ್ಲ, ಆ ಶೆಡ್ಡಿನ ಕೆಪಾಸಿಟಿ ಎಷ್ಟೈತೆ? ಅಂದರೆ ಎಷ್ಟು ಕೋಳಿನ ಸಾಕಾಣಿಕೆ ಮಾಡ್ಬೋದು? ಸರ್ ಇದರಲ್ಲಿ ಕೋಳಿ ಶೆಡ್ಡಲ್ಲಿ ನಾಟಿ ಕೋಳಿನೇ ಸಾಕ್ತೀವಿ ಅಂದರೆ ಒಂದು 3-4 ಸಾವಿರ ಸಾಕ್ಬೋದು ಸರ್. 3-4 ಸಾವಿರ. ಅದು ಉದ್ದ ಇದೆಯಲ್ಲ, ಉದ್ದ 130 ಅಡಿ ಇದೆ. ಉದ್ದ 130 ಅಡಿ, ಅದರಲ್ಲಿ 15 ಅಡಿ ಇದೆ. ಈಗ ಕೋಳಿ ತಂದ್ರಲ್ಲ, ಎಷ್ಟು ಸೈಜಿನ ತಂದಿದ್ದು ಮತ್ತು ಒಂದು ಕೋಳಿ ಎಷ್ಟು ಬಿತ್ತು ನಿಮಗೆ? ಸರ್ ಒಂದಿನದ ಸರ್ ನಾವು ತಂದಿದ್ದು ಮರಿ, ಒಂದೇ ದಿನದ ಮರಿ ತಂದಿದ್ದು. ಒಂದಿನದ ಮರಿ ಒಂದು ಕೋಳಿ 50 ರೂಪಾಯಿ ಸರ್. 50 ರೂಪಾಯಿ ಒಂದಿನದ ಮರಿ. ಮತ್ತೊಂದು ಒಂದಿನ ಪಿಳ್ಳೆ ತರ್ತೀವಿ. ಮತ್ತೊಂದು 15-20 ದಿನ ಅದು ಫುಲ್ ಆದರೆ ಟ್ರಾವಲ್ಲೇ ಇರಬೇಕು ಒಳಗೆ. ಆಚೆ ಬಿಡಲೇಬಾರ್ದು. 1-2 ತಿಂಗಳು ಫುಲ್ ಟ್ರಾವಲ್ಲೇ ಇರಬೇಕು. ಆಮೇಲೆ 1-2 ತಿಂಗಳಾದ್ಮೇಲೆ ಇದರ ಆಚೆ ಬಿಡ್ತೀವಿ ಸರ್. ಆಚೆ ಬಿಡ್ತೀರಾ? ಸರ್ ಇವಾಗ ಒಂದೊಂದು ಕೋಳಿ, ಈಗ ಒಂದು ಹುಂಜ ಇದೆಯಲ್ಲ, ಹುಂಜ 1.5 ಬಂದಿದೆ ಸರ್ ಕೆಜಿ. 1.5 kg. ಯಾಟೆ 1 kg 900 ಗ್ರಾಮ್ ಇಷ್ಟು ಇದೆ ಸರ್. 900 ಗ್ರಾಮ್. ಅಲ್ಲ ಸರ್, ಏನು ಗೊತ್ತಾ, ಇದು ಆಗಲಿಲ್ಲ ಅಂದರೆ ಸರ್ ಕೆಳಗೆ ಹಾವು ಬರುತ್ತೆ, ನಾಯಿ ಬರುತ್ತೆ, ಕೋಡಿ ಎಲ್ಲ ಆಚೆ ಬಿಟ್ಟಿರ್ತೀವಿ, ತಿಂದುಬಿಡ್ತವೆ ಸರ್. ಅದಕ್ಕೆ ಸರ್ ನಾವು ಹುಷಾರಾಗಿ ಎಲ್ಲ ಹಾಕಿದ್ವಿ. ಸೈಡೆಲ್ಲ ಫುಲ್ ಆಗಿದ್ದೀವಿ ಸರ್. ಇದೆಲ್ಲ ಆಗುತ್ತೆ ಒಂದು 50,000 ಖರ್ಚು ಆಯಿತು ಸರ್. ಆಯಿತು ಮೇಲೆ ಸರ್ ಬಲೆ ಹಾಕಿದ್ದೆ ನೋಡಿ ಸರ್. ಇಲ್ಲಿ ಬಲೆ ಹಾಕಿದ್ದೀವಿ. ಏನು ಸರ್ ನೋಡಿ ಸರ್, ಇಲ್ಲಿ ಬಲೆ ಹಾಕಿ ಏನು ಹಕ್ಕಿ ಏನು ಬರಲ್ಲ ಸರ್. ಕೋಳಿಗೆ ಒಂದೇ ಒಂಚೂರು ಏನು ಎಫೆಕ್ಟ್ ಆಗಲ್ಲ. ನಾವು ಸಂಜೆವರೆಗೂ ಆರಾಮಾಗಿ ಇಲ್ಲಿ ಯಾರು ಇಲ್ಲಿ ಬಿಟ್ಟು ಹೋದ್ರೂ ಒಪ್ಪಡೆ ಆರಾಮಾಗಿ ಆಚೆ ಮೀಟಿಂಗ್ ಇರ್ತದೆ. ಆಮೇಲೆ ಕೋಳಿ ಪಿಳ್ಳೆಗೆ ಅದು ಏನೋ ಟಾಯ್ಲೇಜ್ ಏನು ಬರಬಾರ್ದಂತ ನಾವು ವ್ಯಾಕ್ಸಿನೇಷನಲ್ಲಿ ಹಾಕ್ತೀವಿ ಸರ್. ಕಣ್ಣಿಗೆ 15 ದಿನದ ಒಂದ್ಸಲಿ, ವಾರಕ್ಕೊಂದ್ಸಲಿ ಈ ಥರ ಹಾಕ್ತಿರ್ತೀವಿ. ಆಮೇಲೆ 1.5 ತಿಂಗಳು ಮರಿ ಆದಮೇಲೆ ವಾಟರಲ್ಲಿ ಸ್ವಲ್ಪ ಔಷಧಿ ಇರುತ್ತೆ ಸರ್. ಮಾರ್ಕೆಟಿಂಗು ಇಲ್ಲ ಸರ್, ಇಲ್ಲ ಆಲ್ರೆಡಿ ಕೊಡ್ತಿದ್ದೀವಿ ಸರ್, ಬರ್ತಿದ್ದೆ ಕೇಳ್ತಿದ್ದಾರೆ. ನೋಡೋಣ, ಮಾರ್ಕೆಟಿಂಗು ಸೂಪರ್ ಆಗಿದೆ ಸರ್ ನಾಟಿ ಕೋಳಿಗೆ. ಅದು ಅಷ್ಟೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಸಾಕ್ಬೋದು, ಯಾರಾದರೂ ಮಾಡ್ಬೋದು. ಈಗ ಮೊಟ್ಟೆ ಕೊಡ್ತಾ ಇದ್ದಾವೆ? ಹ್ಞೂ ಸರ್, ಮೊಟ್ಟೆ ಕೊಡ್ತಿದ್ದೆ ಸರ್. ಕೋಳಿನ ನಿರ್ವಹಣೆ ಮಾಡ್ತೀರಲ್ಲ, ನೀವೇ ಮಾಡ್ತಿದ್ದೀರಾ ಅಥವಾ ಲೇಬರ್ ನಿಟ್ಟು ಏನಾರ ಮಾಡಿಸ್ತಾ ಇದ್ದೀರಾ? ಸರ್ ನಾವೇ ಮಾಡ್ತೀವಿ ಸರ್, ಲೇಬರ್ ಏನಿಲ್ಲ ಸರ್, ನಾವೇ ಮಾಡ್ತೀವಿ. ನೋಡೋಣ, ಇನ್ನು ಈಗ ಇದು ಹೋದ್ವಿ ಸೇಲ್ ಎಲ್ಲ ಆದ್ಮೇಲೆ ಇನ್ನೊಂದು ಬ್ಯಾಚ್ ತರ್ತೀವಿ, ಅಂತ ತರ್ತೀವಿ, 3 ಸಾವಿರ ತರ್ತೀವಿ. ಆಮೇಲೆ ಬಿಟ್ಟರೆ ಒಂದು 2 ಲೇಬರ್ ಇರಲೇಬೇಕು ಸರ್. ಬೆಳಿಗ್ಗೆ ಎಲ್ಲ ಸಂಜೆವರೆಗೂ ಇರಲೇಬೇಕು. ಹೌದು, ಬೆಳಿಗ್ಗೆ ಫುಡ್ ಹಾಕಬೇಕು, ನೀರು ಹಾಕಬೇಕು, 2-3 ಜನ ಇರಲೇಬೇಕು ಸರ್ ಇಲ್ಲಿ. ಈಗ ಫುಡ್ಡು ಮತ್ತು ನೀರಿನ ನಿರ್ವಹಣೆ ಹೆಂಗೆ ನೋಡ್ಕೊಂತ ಇದ್ದೀರಾ ಸರ್? ಈಗ ನಾವು ಸರ್ ಇಲ್ಲೇ ಸರ್ ಕ್ಯಾನ್ ಇದರಲ್ಲಿ ಸರ್ ತುಂಬಿಕೊಂಡು ಒಳಗಾಗ್ತೀವಿ ಸರ್. ಇದರಲ್ಲಿ ಒಳಗಾಗ್ತೀರಾ? ಹೌದು ಸರ್. ಸರ್ ನೋಡಿ ಇದೆ ಸರ್ ಫೀಡು ಸರ್. ಇದು ಫೀಡ್ ಸರ್. ಇದೆ ಇದು ನೀರಿನ ಸರ್. ಇದು ಅವ್ರ ಪಾಡಿ ನಾವು ಅದೇ ಹಾಕ್ಬಿಟ್ಟೆ ಸರ್. ಅದೇ ತಿನ್ನುತ್ತೆ, ಅದೇ ಕುಡಿಯುತ್ತೆ ಸರ್. ಅದೇ ಕುಡಿಯುತ್ತೆ? ಹೌದು ಸರ್, ಅದೇ ಕುಡಿಯುತ್ತೆ ಸರ್. ನಾವು ಸರ್ ನೋಡಿ ಸರ್, ಇದೆಲ್ಲ ಕಟ್ಟಿದ್ವಿ ಸರ್. ಅದು ಮೇಲೆ ಬಂದು ಕೂರುತ್ತೆ ಸರ್. ಅದು ಮೇಲೆ ಬಂದು ಕೂರುತ್ತೆ. ಅದಕ್ಕೆ ಈ ಥರ ಎಲ್ಲ ಫುಲ್ ಕಟ್ಟಿರೋದು. ಮೇಲೆ ಬಂದು ಕೂತಿರೋದು ಸರ್. ಒಳ್ಳೆ ಚೆನ್ನಾಗಿ ಆರೋಗ್ಯವಾಗಿರುತ್ತೆ, ಚೆನ್ನಾಗಿ ಬಾಲ, ಆಮೇಲೆ ಪುಟ್ಟೆಲ್ಲ ಚೆನ್ನಾಗಿರುತ್ತೆ ಸರ್. ಒಂಚೂರು ಏನು ಉದ್ರಲ್ಲ. ಇದು ಇದೆ ಸರ್ ಅವ್ರಿಗೆ ಮೈನ್ ಫುಡ್ ಇದೆ ಸರ್. ಏನೇನು ಮಿಕ್ಸ್ ಇರುತ್ತೆ ಅದರಲ್ಲಿ ಸರ್? ಇದರಲ್ಲಿ ಜೋಳ, ಆಮೇಲೆ ಸೋಯಾಬೀನು ಸರ್. ಜೋಳ, ಸೋಯಾಬೀನ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅದಕ್ಕೆ. ಇದೆ ಸರ್ ಕೋಳಿ, ನಾಟಿ ಕೋಳಿಗೆ ಇದು ಒಳ್ಳೆ ಫುಡ್ ಸರ್. ಇದು ನೋಡಿ, ಹಕ್ಕಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಎಲ್ಲ ಫುಡ್ ಸರ್ ಇದೆ ಸರ್. ಮೈನು ಇದೇ ಫುಡ್ ಅದಕ್ಕೆ. ನೋಡಿ ಸರ್, ಸೋಯಾಬೀನು, ಜೋಳ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಸರ್. ನೋಡಿ ಸರ್, ಪೌಡ್ರು ಎಲ್ಲ ಮಿಕ್ಸ್ ಹಾಕಿ ನಾವೆಲ್ಲ ಫುಡ್ ಅದು ಕೋಳಿ ಬೆಳೆ ಹಾಕೋದು. ಎಷ್ಟು ಸಲ ಹಾಕ್ತೀರಾ ದಿನಕ್ಕೆ? ಸರ್ ದಿನಕ್ಕೆ ನಾಟಿ ಕೋಳಿ ತಿಂತಾನೆ ಇರುತ್ತೆ. ಎಷ್ಟು ಹಾಕಿದ್ರು ಬಿಡಲ್ಲ ಸರ್, ತಿಂತಾನೆ ಇರೋದು ಸರ್. ಅದು ಲೋ ಬಜೆಟ್ ಸರ್. ಏನು ಲೋ ಬಜೆಟ್ ಸರ್? ಒಂದು ತಿಂಗಳು ಅಷ್ಟೇ ನಾವು ಒಂದು ಮರಿ ತರ್ತೀವಲ್ಲ, ಒಂದು ತಿಂಗಳು ಅಷ್ಟೇ ಇದು ಸ್ವೀಟ್ಸ್ ತಂದುಬಿಟ್ರೆ ಸರ್. ಆಮೇಲೆ ಸ್ವೀಟ್ಸ್ ತರೋದೇ ಬೇಡ. ಮನೇಲಿ ಹಕ್ಕಿ ಇರುತ್ತಲ್ಲ, ಹಕ್ಕಿ ರಾಗಿ ಎಲ್ಲ ಮಿಕ್ಸ್ ಮಾಡಿ ಹಾಕಿಬಿಟ್ರೆ ಅದೇ ತಿನ್ನೋದು ಸರ್. ಅದು ನಮಗೆ ಸ್ವಲ್ಪ ಅಂದರೆ ಸ್ವೀಟ್ಸು ಅದು ಸ್ವಲ್ಪ, ಯಾಕಂದರೆ ಅದು ತರ್ತೀವಿ ಒಂದು ತಿಂಗಳು ಸ್ವಲ್ಪ ನಮಗೆ ಖರ್ಚು ಬರುತ್ತೆ. ಅದಾದಮೇಲೆ 3-4 ತಿಂಗಳು ಖರ್ಚೇ ಬರೋಲ್ಲ. ಈಗ ಅದು ಒಂದು ಬ್ಯಾಗು ಹೇಳಿದ್ರಲ್ಲ, ಒಂದು ಬ್ಯಾಗ್ ಎಷ್ಟು ಬೀಳ್ಬೋದು ಇವಾಗ ಫೀಡಿಂದು?
ಸರ್ ಇದು ಒಂದು ಬ್ಯಾಗಿ ಸರ್ ಇದು ನೋಡಿ ಸರ್ ಇದು ಒಂದು 50 kg ಇದು ಹಾಂ ಇವತ್ತಂದ್ರೆ ಇದು ಸರ್ ನಾವು ತರ್ತೀವಲ್ಲ 1700 ರೂಪಾಯಿ ಸರ್ ಇದು ಒಂದು 1700 ರೂಪಾಯಿ ಎಸ್ಸಿಜರಲ್ಲಿ ಇಂಥವು ಮಿನಿಮಮ್ ಅಂದ್ರೆ ಒಂದು ತಿಂಗಳಿಗೆ ಒಂದು 15-20 ತಿಂತಾವೆ ಸರ್ ನಾಟಿ ಕೋಳಿ ಅಲ್ವಾ ಅದನ್ನ ಇವತ್ತು ಜಾಸ್ತಿ ತಿನ್ನಲ್ಲ ಈಗ ಸಂಜೆ ಬಿಡ್ತೀವಲ್ಲ ಆಚೆ ಕಡೆ ಅದು ಇದು ಮಣ್ಣು ಹುಳ ಅದು ತಿನ್ಬಿಡು ಸರ್ ಅದು 20 ದಿನದ್ದು 20 ದಿನ ಸರ್ ಇದು ಹಾಂ 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 ಈಗ ಯಾವ ತಳಿ ಸರ್ ಅದು ಇದು ಮೈಸೂರು ನಾಟಿನ ಸರ್ ಇದು ಮೈಸೂರು ನಾಟಿನೇ ಮೈಸೂರು ನಾಟಿನ ಹಾಂ ಹಾಂ ಇದು ಸರ್ ಇದು ನಮ್ದು ಫಸ್ಟ್ ಬ್ಯಾಚು ಸೊ ಇದನ್ನ ನೋಡೋಣ ಸೇಲ್ ಮಾಡ್ತೀವಿ ಹಾಂ ಈಗ ಜನರು ಯಾವ ತರ ಇದು ಮಾಡ್ತಾರೋ ಅದ್ರ ಮೇಲೆ ಇದು ಬೇರೆ ಬ್ಯಾಚ್ ತರಿಸ್ತೀವಿ ಸರ್ ನೆಕ್ಸ್ಟ್ ಬ್ಯಾಚು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಪ್ಲಾನ್ ಮಾಡ್ತೀವಿ ಸರ್ ಈಗ ಯಾರು ಹೊಸ್ದಾಗೆ ಶುರು ಮಾಡಬೇಕು ಅಂತ ಅಂದರೆ ಶುರು ಮಾಡ್ಬೋದಾ ಶುರು ಮಾಡ್ಬೋದು ಸರ್ ಅದರಲ್ಲಿ ಏನು ಡೌಟ್ ಇಲ್ಲ ಸರ್ ಶುರು ಮಾಡ್ಬೋದು ಸರ್ ಸರ್ ಇದರಲ್ಲಿ ಲಾಸ್ ಅಂತಾನೆ ಇಲ್ಲ ಸರ್ ಇದರಲ್ಲಿ ನಾಟಿ ಕೋಳಿ ಲಾಸ್ ಅಂತಾನೆ ಇಲ್ಲ ಬೈಲರಲ್ಲಿ ಫಾರಮಲ್ಲಿ ಏನಾದರೂ ಲಾಸ್ ಆಗ್ಬೋದು ಇದರಲ್ಲಿ ಏನು ಹಾಕಿದ್ರು ಸರ್ ಮಣ್ಣು ಹಾಕಿದ್ರು ತಿನ್ನುತ್ತೆ ಸರ್ ಇದು ನಾಟಿ ಕೋಳಿ ಏನು ಹಾಕಿದ್ರು ತಿನ್ನುತ್ತೆ ಸರ್ ನಾವು ಮನೆಯಿಂದ ಮುಸ್ರೆ ಅನ್ನ ರೈಸ್ ಏನು ಉಳಿದ್ರು ಬಂದು ಹಾಕ್ತೀವಿ ಸರ್ ಎಲ್ಲ ತಿನ್ನೋದು ಸರ್ ಇದು ಆಮೇಲೆ ವೇಸ್ಟ್ ತರಕಾರಿ ಎಲ್ಲ ತಿನ್ನೋದು ಸರ್ ಇದು ವೇಸ್ಟ್ ತರಕಾರಿ ಎಲ್ಲ ಸಂತೆ ಹೋಗಿ ಸೋಮವಾರ ಸಂತೆ ನಮ್ದು ಬಣದಲ್ಲಿ ಸಂತೆಯಿಂದ ತರಕಾರಿ ಬಂದು ಒಂದೇ ಒಂಚೂರು ಬಿಡಲ್ಲ ಸರ್ ಎಲ್ಲ ತಿನ್ನುತ್ತೆ ಸರ್ ಇದು ಸೊಪ್ಪು ತಿನ್ನುತ್ತೆ ಆಮೇಲೆ ಬಾಳೆ ಎಲೆ ತಿನ್ನುತ್ತೆ ಬಾಳೆ ಎಲೆ ಎಲ್ಲ ನಾಟಿ ಕೋಳಿ ಏನು ಒಂಚೂರು ಬಿಡಲ್ಲ ಸರ್ ಅದೇ ಸರ್ ಇದು ಹುಂಜ ಸರ್ ಇದು 1.5 kg ಬರುತ್ತೆ ಸರ್ ಇವತ್ತು ಸೇಲ್ ಮಾಡಿದ್ರು ಒಂದು ಹುಂಜಕ್ಕೆ 700 ರೂಪಾಯಿ ಸರ್ ಒಂದು ಹುಂಜಕ್ಕೆ ಇವತ್ತು ಸೇಲ್ ಮಾಡ್ತೀನಿ ಅಂದ್ರು ಹುಂಜ ಒಂದು 700 ರೂಪಾಯಿ ಸರ್ ಇದು ನೋಡಿ ಸರ್ ಸರ್ ಈಗ ಮೊಟ್ಟೆ ಮತ್ತೆ ಕೋಳಿ ಅಂತ ಅಂದ್ರಲ್ಲ ಹ್ಞೂ ಸರ್ ಸರ್ ಇವಾಗ ಏನು ರೇಟ್ ಇದೆ ಮೊಟ್ಟೆಗೂ ಮತ್ತೆ ಕೋಳಿಗೂ ಸರ್ ಮೊಟ್ಟೆ ಸರ್ ಫಸ್ಟ್ ಮೊಟ್ಟೆದು ಹೇಳ್ಬೇಕಂದ್ರೆ ಸರ್ ಮೊಟ್ಟೆ ಮತ್ತು ನಾಟಿ ಕೋಳಿದ ಮೊಟ್ಟೆ ಒಳ್ಳೆ ತುಂಬ ರೇಟ್ ಇದೆ ಸರ್ ಒಳ್ಳೆ ಡಿಮ್ಯಾಂಡ್ ಇದೆ ಏನು ಗೊತ್ತಾ ಜಿಮ್ ಮಾಡ್ತಾರೆ ಹುಡುಗರು ಜಿಮ್ಮರಿಗೆ ಹಾಸ್ಪಿಟ್ಲಿಗೆ ವಯಸ್ಸಾದವರಿಗೆ ನಾಟಿ ಕೋಳಿ ಮೊಟ್ಟೆ ಒಳ್ಳೆ ಪ್ಯೂರ್ ಮೊಟ್ಟೆ ಸರ್ ಒಳ್ಳೆ ಪ್ಯೂರ್ ಮೊಟ್ಟೆ ಈಗ ನನ್ನ ಸರ್ ನಮ್ಮ ಹತ್ರ ಬಂದು ಡೈಲಿ ಒಂದು 100 ಮೊಟ್ಟೆ ಸೇಲ್ ಸರ್ ನಮ್ಮದು ಡೈಲಿ 100 ಮೊಟ್ಟೆ ಸೇಲ್ ಮಾಡೇ ಮಾಡ್ತೀವಿ ನಾವು ಕೊಡಲ್ಲ ಅಂದರೂ ಅವರೇ ಬಂದು ಕೊಡಿ ಅಂತ ಹಿಂಸೆ ಮಾಡ್ತಾರೆ ಒಂದು ಮೊಟ್ಟೆ ಸರ್ ನಾವು ಸೇಲ್ ಮಾಡೋದು 17 ರೂಪಾಯಿ ಸರ್ ಒಂದು ಮೊಟ್ಟೆ ಸರ್ ಒಂದು ನಾಟಿ ಕೋಳಿ ಮೊಟ್ಟೆ ಇವಾಗ ಸಂಜೆ ಬಂದರೆ ನೀವು ಆರಾಮಾಗಿ ಒಂದು 100 ಮೊಟ್ಟೆ ಸೇಲ್ ಮಾಡ್ತೀವಿ ನಾವು ಮಾಂಸದ ವಿಚಾರಕ್ಕೆ ಬಂದರೆ ಮಾಂಸ ಸಹ ಒಳ್ಳೆ ಪ್ಯೂರ್ ಮಾಂಸ ಸರ್ ನಾಟಿ ಕೋಳಿ ಮಾಂಸ ಮಿನಿಮಮ್ ಅಂದ್ರೆ ಒಂದು ಇಲ್ಲೇ ಬಂದು ಒಂದು ಯಾಟೆ ಒಂದು ಇಂಥ ಪಿಳ್ಳೆನ ಯಾಟೆ ಕೊಡ್ತೀನಿ ಅಂದರೆ ಒಂದು ಯಾಟೆ 700-800 ರೂಪಾಯಿ ಸರ್ ಒಂದು ಇಲ್ಲ ಹುಂಜ ಕೊಡ್ತೀನಿ ಅಂದರೆ ಒಂದು ಹುಂಜ 1000 ರೂಪಾಯಿ ಮೇಲೇ ಅದಕ್ಕೆ ನೀವು ಮಾಂಸಕ್ಕೆ ಮಾತ್ರ ಒಳ್ಳೆ ಬೇಡಿಕೆ ಇದೆ ಸರ್ ಮಾಂಸದ್ದು ನಾಟಿ ಕೋಳಿ ಮಾಂಸ ಮಾತ್ರ ಒಳ್ಳೆ ಪ್ಯೂರ್ ಮಾಂಸ ಇದು ಫಾರಂ ಕೋಳಿ ಬರ್ತಾವಲ್ಲ ಅದಕ್ಕಿಂತ ಒಳ್ಳೆ ಪ್ಯೂರ್ ನಾಟಿ ಕೋಳಿ ಸರ್ ಸರ್ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರು ಬಂದರೆ ಏನಾದರೂ ಡಿಸ್ಕೌಂಟ್ ಹಾಕ್ಕೊಡ್ತೀರಾ ಹ್ಞೂ ಸರ್ ಎಲ್ಲ ಪಕ್ಕ ಸರ್ ನೀವು ಯೂಟ್ಯೂಬ್ ಕಡೆಯಿಂದ ಬಂದರೆ ಮಾಂಸಕ್ಕೆ ಆಮೇಲೆ ಮೊಟ್ಟೆಗೆ ಕಮ್ಮಿ ರೇಟಲ್ಲಿ ಮಾಡ್ಕೊಡ್ತೀವಿ ಸರ್